ಜೊತೆಗೆ ಈವ್ನಿಂಗ್ ಟೈಮ್ ಬೆಸ್ಟ್ ಆಗಿರುವಂತಹ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೋಡಿ, ಹೀರೆಕಾಯಿ ತಗೊಂಡು ಅದ್ರ ಮೇಲ್ಗಡೆ ಸಿಪ್ಪೆನ ನಾವು ಹೊರ್ಕೋಬೇಕಾಗತ್ತೆ. ಈಗ ಹೀರೆಕಾಯಿನ ಈ ರೀತಿ ಕಟ್ ಮಾಡೋದ್ರಿಂದ ಬಜ್ಜಿ ಸಣ್ಣದಾಗಿ ಬರುತ್ತೆ. ಸ್ವಲ್ಪ ಸೈಡಿಂದ ಸ್ಲೈಸ್ ಆಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಬಜ್ಜಿ ದೊಡ್ಡದಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಸೈಜ್ಗೂ ಡಿಫ್ರೆಂಟ್ ಇದೆ. ಈಗ ಈ ಸೈಜ್ ಪ್ರಕಾರ ನಾನು ಹೀರೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಬಜ್ಜಿ ಹಿಟ್ಟು ಮಾಡೋದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಸ್ವಲ್ಪನೇ ಸೋಡಾ ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರ ಪ್ರಮಾಣಕ್ಕೆ ತಕ್ಕನ ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಥಿಕ್ ಕನ್ಸಿಸ್ಟೆನ್ಸಿ ಲೆವೆಲಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ತುಂಬ ತೆಳ್ಳಗಲ್ಲ, ತುಂಬ ಗಟ್ಟಿಗೂ ಅಲ್ಲ, ಬಟ್ ಒಂಥರ ಥಿಕ್ ಕನ್ಸಿಸ್ಟೆನ್ಸಿಲಿ ನೋಡಿ ಈ ಕನ್ಸಿಸ್ಟೆನ್ಸಿವರೆಗೂ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಹೀರೆಕಾಯಿನ ನಾವು ಈ ರೀತಿ ಅದಕ್ಕೆ ಡಿಪ್ ಮಾಡಿ ಎಣ್ಣೆ ಒಳಗಡೆ ಬಿಡಬೇಕಾಗತ್ತೆ. ಈ ರೀತಿ ಈಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಬಜ್ಜಿ ಚೆನ್ನಾಗಾಗುತ್ತೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಈ ರೀತಿ ಉಪ್ಪಬೇಕು ಬಜ್ಜಿ ಹಾಕಿದಾಗ. ನೋಡಿ ಎಷ್ಟು ಗುಂಡುಗಾಗಿದೆ ಅಂತ. ಈ ರೀತಿ ಆದಾಗ ಬಜ್ಜಿ ತುಂಬಾ ಟೇಸ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಗಟ್ಟಿ ಆಗೋ ಥರ ಅಥವಾ ಕಲ್ಲು ರೀತಿಲಿ ಆಗೋದಿಲ್ಲ. ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಮಾಡಿದಾಗ ಹೀರೆಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗುತ್ತೆ. 2 ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಈ ಕಲರ್ ಬರೋವರೆಗೂ 2 ಸೈಡ್ ಕೂಡ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಬಜ್ಜಿ ಈವ್ನಿಂಗ್ ಟೈಮ್ಗೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.